ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಮೊರೆ, ಒಳಗೆ ಬನ್ನಿ. ಯೋಚನೆ ಮಾಡಬೇಡಿ. ನನ್ನ ಉಸಿರಿರೋವರೆಗೂ ನಿಮ್ಮ ಪರವಾಗಿ ನಾನಿರ್ತೀನಿ. ಬನ್ನಿ ಸುಬ್ಬು, ಬಾಪ ಒಳಗೆ. ಬನ್ನಿ ಅಮ್ಮರೆ. ಇವರು ಮರ್ಯಾದೆ ಕೊಟ್ಟೆ ಮನೆಗೆ ಬಿಟ್ಕೊಂಡಿದ್ದ ತಪ್ಪಾಯ್ತಾ? ನಮ್ಮ ಮನೆಗೆ ನಮ್ಮೆಲ್ಲರೂ ನಿಮ್ಮ ಸಂತೋಷಕ್ಕೆ ಬೇಗ ಹಚ್ಚಿ ಬಿಸಿ ಕಾಯ್ತಿದ್ದಾರೆ ಅವರು. ನನ್ನ ಜೀವನ ಹಾಳು ಮಾಡಿ ಇವಳು ಈ ಮನೆ ಜೀವನ ಕಟ್ಕೋಬೇಕಾ? ನನ್ನ ಮಕ್ಕಳ ಜೀವನ ಹಾಳು ಮಾಡಿರೋರ್ಗೆ ಈ ಮನೆ ಜಾಗ ಇಲ್ಲ. ಮೇಡಮ್ಮರೇ, ನೀವೀಗೆ ಕಂಬದತ್ರ ಕುತ್ಕೊಂಡು ಅಳ್ತಾ ಇರೋದು ನೋಡಿದ್ರೆ ನನಗೆ ಹೊಟ್ಟೆಲೆಲ್ಲ ಸಂಕಟ ಆಗುತ್ತೆ. ಇದೇ ಡಬಡಬ ಅಂತ ಬಡ್ಕೊಳ್ಳುತ್ತೆ. ನೀವೀ ಮನೆಗೆ ಬಂದಾಗೆಲ್ಲ ಮಹಾರಾಣಿ ತರ ಬರ್ತಿದ್ದವರು ಈಗ ಮೂಲೆಯಲ್ಲಿ ಕುತ್ಕೊಂಡು ಅಳೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲಪ್ಪ, ಆಗ್ತಿಲ್ಲ. ಮಮ್ಮಿ 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 ಅವ್ರ ಮೂಲೆಯಲ್ಲಿ ಕೂತ್ರು ಅಷ್ಟೇನೆ, ಸಿಂಹಾಸನದ ಮೇಲೆ ಕೂತ್ರು ಅಷ್ಟೇನೆ, ಅವ್ರು ಯಾವತ್ತಿದ್ರು ಮಹಾರಾಣಿನೇ. ಕೃಷ್ಣ ಸುಂದರ, ಎಂತ ಚಿನ್ನದಂತ ಮಾತಾಡ್ದೆಪ್ಪ. ಮಾವಿನ ಮರ, ಬೇವಿನ ಮರ, ನುಗ್ಗೆ ಮರ ಎಲ್ಲ ಸುತ್ತಿ ಹರಕೆ ಹೊತ್ತು ನಿನ್ನ ನಾಡದ್ನಲ್ಲೋ, ಇವತ್ತು ಎಂತ ಮಾತಾಡ್ಬಿಟ್ಯೋ. ನೋಡಿ, ಈ ಮನೆಯಲ್ಲಿರೋರೆಲ್ಲ ಅಲ್ಪ ತೃಪ್ತ ಆತ್ಮಗಳು, ಅಲ್ಪ ಜ್ಞಾನಿಗಳು. ಅವ್ರಿಗೆ ಅವು ಏನು ಮಾತಾಡ್ತವೆ ಅಂತ ಅವಕ್ಕೂ ಗೊತ್ತಾಗಲ್ಲ, ನಾವೇನು ಹೇಳ್ತೀವಿ ಅನ್ನೋದು ಅರ್ಥ ಆಗಲ್ಲ. ಅವ್ರ ಮಾತಿಗೆಲ್ಲ ನೀವು ತಲೆ ಕೆಡ್ಸ್ಕೊಬಾರ್ದು. ನೋಡಿ, ನಿಮ್ ಪರವಾಗಿ ನಾವಿದ್ದೀವಿ, ನೀವು ಸಮಾಧಾನವಾಗಿರಿ ಮೇಡಮ್ಮರೇ. ಮಮ್ಮಿ ಮಮ್ಮಿ ಮೇಡಮ್ ಅವ್ರನ್ನ ನಾನು ಯಾವತ್ತೋ ಮದರ್ ಇಂಡಿಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಅವ್ರ ಪರವಾಗಿ ನಾನು ಇಲ್ಲದೆ ಹೆಂಗಿರೋದಕ್ಕೆ ಸಾಧ್ಯ ಮಮ್ಮಿ? ಏನೋ ನಿಮ್ಮ ಮದುವೆ ಒಂಥರ ವಿಕಾರವಾಗಿ ಆಗೋಯ್ತು. ವಿಚಿತ್ರ, ವಿಶೇಷ ವಿಶೇಷ. ಹೌದೌದೌದೌದು, ಅದೇ ಆ ವಿಶೇಷವಾದ ಮದುವೆಗೆ ನಾನು ಬರಕ್ಕೆ ಆಗಲಿಲ್ಲ. ಅದಕ್ಕೇನೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯು ಆರ್ ಮ್ಯಾರಿಡ್, ಹ್ಯಾಪಿ ಲೈಫ್ ಮೇಡಮ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.